ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಸ್ತಾವನೆ ಕೊಡುವುದಿಲ್ಲ ಅಂತ ಮಾತನಾಡಿಲ್ಲ ಸರ್. ತಪ್ಪೇ ಮಾಡಿಲ್ಲ ಅನ್ನುವಂಥ ನಿಲುವು ಹೀಗೆ ಬಂತು. ನೋಡಿ, ಅದನ್ನು ಹೇಳಬೇಕಾಗಿರೋರು ಯಾರು? ಇದು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ. ಯಾರು ತೀರ್ಪು ಕೊಡಬೇಕು ಅವರು ತೀರ್ಪು ಕೊಡೋದಿಲ್ಲ, ಯಾರು ತೀರ್ಪು ಕೊಡಬೇಕು ಅದನ್ನು ಒಪ್ಕೊಳ್ಳೋದಿಲ್ಲ. ಇವರಿಗೆ ಇವರೇ ಸರ್ಟಿಫಿಕೇಶನ್ ಕೊಡ್ತಾರೆ, ಇವರಿಗೆ ಇವರೇ ತೀರ್ಪು ಕೊಟ್ಕೊಳ್ತಾರೆ. ಹಾಗಿದ್ರೆ ಇದು ಲಜ್ಜೆಗೆಟ್ಟ ಸರ್ಕಾರ ಅಲ್ವಾ? ಕುಮಾರಸ್ವಾಮಿ ಮೇಲೂ ಆರೋಪ ಇದೆ, ಅವರು ರಾಜೀನಾಮೆ ಕೊಡಬೇಕು ಸರ್. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಹಿಂದೆ ಇವರ ಆಡಳಿತದಲ್ಲಿನೇ ತನಿಖೆ ನಡೆಸಬಹುದಾಗಿತ್ತು, ಅವತ್ತು ಯಾಕೆ ನಡೆಸಲಿಲ್ಲ? ಈಗ ಅವ್ರದ್ದೇ ಸರ್ಕಾರ ಇದೆ, ಕಾನೂನು ಪ್ರಕ್ರಿಯೆಯನ್ನ ಮಾಡಲಿ, ಕ್ರಮವನ್ನು ತೆಗೆದುಕೊಳ್ಳಿ. ಆರೋಪ ಮಾಡಿಬಿಟ್ರೆ ಹೇಳಿಬಿಟ್ರೆ ನಾಳೆ ನನ್ನ ಮೇಲೂ ಆರೋಪ ಮಾಡ್ತಾರೆ. ಸೊ ಅದಕ್ಕೆ ಪ್ರೊಸೀಜರ್ ಫಾಲೋ ಆಗಲಿ. ಸಿದ್ದರಾಮಯ್ಯನವರ ವಿಷಯದಲ್ಲಿ ಪ್ರೊಸೀಜರ್ ಫಾಲೋ ಆಗಿದೆ. ಇವತ್ತು ನಿಮ್ಮದೇ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಅವರ ಮೇಲೆ ಆ ಪ್ರೊಸೀಜರ್ನ ಫಾಲೋ ಮಾಡಿ. ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಹೋದ್ರೆ ರಾಜ್ಯಪಾಲರ ಬಗ್ಗೆ ಅವರಿಗೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅವರಿಗೆ ಯಾರ ಬಗ್ಗೆ ಕೇಳಿರಮೆ ಇಲ್ಲ ಹೇಳಿ? ಕಾಶ್ಮೀರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, ಇಲ್ಲಿ 370 ಮರು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಸಂವಿಧಾನಕ್ಕೆ ವಿರೋಧ ಅಲ್ವಾ? ಈಗ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆರ್ಟಿಕಲ್ 370 ತೆಗೆದು ಕಾಶ್ಮೀರದಲ್ಲಿಯೂ ಕೂಡ ಭಾರತದ ಸಂವಿಧಾನ, ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲಿ ಅಪ್ಲೈ ಆಗೋ ರೀತಿ, ಅನ್ವಯ ಆಗೋ ರೀತಿ ಮಾಡಿದ್ದೀವಿ. ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿ ಕಾಶ್ಮೀರದಲ್ಲಿ ಭಾಷಣ ಮಾಡಿ 370 ಮರು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಕಾಶ್ಮೀರದಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿದಂಗೆ ತಾನೆ. ಇವರು ಸಂವಿಧಾನದ ಪ್ರತಿಪಾದಕರು. ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಬೇಕಾದರೂ ಯಾವುದನ್ನು ಬೇಕಾದರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಉದಾಹರಣೆ. ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಯಾವುದು? ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಆರೋಪವನ್ನು ಹೊತ್ತಂತಹ ವ್ಯಕ್ತಿ ನಮ್ಮನ್ನ ಆಳುವಂಥದ್ದು ಸೂಕ್ತ ಅಲ್ಲ. ಇದು ಪ್ರತಿದಿನ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗುತ್ತೆ. ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ನಾವು ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋದಕ್ಕಾಗಿ, ಜನರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತವೆ. ಎಲ್ಲ ಜನಸಾಮಾನ್ಯನಿಗೆ ಒಂದೇ ಕಾನೂನು. ಇವತ್ತು ಹೋರಾಟ ನಡೀತಾ ಇದೆ, ಹೋರಾಟ ಮಾಡುವಂತನ್ನ ಬಂಧನ ಮಾಡುವಂತ ಕೆಲಸ ಆಗ್ತಾ ಇದೆ. ಇವರು ಸಂವಿಧಾನದ ಪ್ರತಿಪಾದಕರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಿದ್ದಾರೆ. ಅದನ್ನ ಮೂಲಭೂತ ಹಕ್ಕು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಎಮರ್ಜೆನ್ಸಿಯನ್ನ ಜಾರಿಗೆ ತಂದವರು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ಸಂವಿಧಾನಕ್ಕೆ, ಈ ನೆಲದ ಕಾನೂನಿಗೆ ನಾವು ಹೋಗಿರಲಿಲ್ಲ ಕೋರ್ಟಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಾಗಿ ಕೋರ್ಟಿಗೆ ಹೋಗಿತ್ತು, ನಾವು ಹೋಗಿರಲಿಲ್ಲ. ರಾಜ್ಯಪಾಲರು ಕೋರ್ಟಿಗೆ ಹೋಗಿರಲಿಲ್ಲ, ಬಿಜೆಪಿ ಪಕ್ಷ ಕೋರ್ಟಿಗೆ ಹೋಗಿರಲಿಲ್ಲ. ರಾಜ್ಯಪಾಲರು ಅಲ್ಲಿ ಉತ್ತರವನ್ನು ಕೊಟ್ಟರು ವಕೀಲರ ಮೂಲಕ ಅಷ್ಟೇ, ನಾನು ಕಾನೂನು ಕ್ರಮವನ್ನು ಹೇಗೆ ಜರುಗಿಸಿದ್ದೀನಿ ಅಂತ. ಪಿಟಿಷನರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರೇ ಕೋರ್ಟಿಗೆ ಹೋಗಿ ಆ ತೀರ್ಪಿಗೆ ನಾನೇ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಯಾಕೆ ಹೋಗಿದ್ರಿ? ಹಾಗೆ ಹೇಳ್ಬೋದಾಗಿತ್ತಲ್ಲ. ಅವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ, ರಾಜಕೀಯ ಆರೋಪ ಇದೆ ಅಂತ ಹೇಳಿ ನಮ್ಮ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರಿ. ಹಾಗಿದ್ರೆ ಕೋರ್ಟ್ ಕೂಡ ತಾರತಮ್ಯ ಮಾಡಿದೆಯಾ? ಕೋರ್ಟಿನ ತೀರ್ಪನ್ನು ನೀವು ಗೌರವಿಸೋದಿಲ್ವಾ? ಕೋರ್ಟ್ನ ನ್ಯಾಯಾಧೀಶರ ತೀರ್ಪನ್ನ ರಾಜಕೀಯ ಲೇಪನಕ್ಕೆ ತರ್ತೀರಾ ನೀವು? ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ನ್ಯಾಯಾಲಯಕ್ಕೆ, ನ್ಯಾಯಾಂಗಕ್ಕೆ ಗೌರವ ಕೊಡೋದಾದ್ರೆ, ಸಂವಿಧಾನದಲ್ಲಿ 3 ಅಂಗಗಳಲ್ಲಿ ಪ್ರಮುಖವಾದಂತಹ ಅಂಗ ನ್ಯಾಯಾಂಗ.
ನ್ಯಾಯಾಂಗಕ್ಕೆ ಗೌರವ ಕೊಡ್ತೀರೋ ಇಲ್ವೋ ಅದನ್ನು ಕಾಂಗ್ರೆಸ್ನವರು ಹೇಳಬೇಕು. ಸರ್, ನಮ್ಮ ನೆಚ್ಚಿನ ಪ್ರಧಾನಿಗಳು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನಿಸಿ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು. ದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದಂತಹ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಜಾಗೊಳಿಸಿದೆ. ಹಾಗೂ ಘನತೆವೆತ್ತ ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ತೀರ್ಮಾನವನ್ನು ಎತ್ತಿ ಹಿಡಿದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸಂವಿಧಾನದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಸಂವಿಧಾನದ ಮೇಲೆ ತೋರಿಸುವಂತಹ ಪ್ರೀತಿ ಗೌರವ ಎಷ್ಟು ನಾಟಕೀಯವಾಗಿದ್ದು, ಇವರ ಸ್ವಾರ್ಥಕ್ಕೆ ಅದನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ, ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದರೆ, ಈಗ ನಿಮ್ಮ ವಿರುದ್ಧ ನಾಳೆಯಿಂದ ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ನೀವು ಆರೋಪಿತರಾಗಿ ಹೇಗೆ ವಿಚಾರಣೆಗೆ ಒಳಗಾಗ್ತೀರಿ? ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಒಳಪಡಿಸಬಹುದು? ಸೊ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೈತಿಕವಾದಂತಹ ಹೊಣೆಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಏನನ್ನ ಮಾತನಾಡಿದ್ರೋ ಅದೇ ರೀತಿ ಈಗ ನಡೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಾನು ಸಿದ್ದರಾಮಯ್ಯನವರಲ್ಲಿ ಮನವಿಯನ್ನು ಮಾಡಿಕೊಳ್ಳುವಂಥದ್ದು. ಬೇರೆ ಏನನ್ನೂ ಕೇಳ್ತಾ ಇಲ್ಲ ನಾನು. ನೀವು ಹಿಂದೆ ಯಾವ ಮಾತುಗಳನ್ನು ಆಡಿದ್ದೀರೋ ಅದೇ ಮಾತಿನ ಪ್ರಕಾರ ಈಗ ನಡೆದುಕೊಳ್ಳಿ. ಸೊ ಕಷ್ಟ ಆಗತ್ತೆ. ನೀವು ಆಡೋದೊಂದು, ನಡವಳಿಕೆಯಲ್ಲಿ ಒಂದು ಅಂತ ಹೇಳಿದ್ದಾಗ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗತ್ತೆ. ಎರಡನೇದಾಗಿ, ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರಿಸುಮಾರು 1.5 ವರ್ಷದ ಅವಧಿಯಲ್ಲಿ ಯಾವ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ. ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕೊಳ್ತಾ ಇದೆ. ಹಾಗಾಗಿ ಅಭಿವೃದ್ಧಿಗಳು ಇಲ್ಲ. ಎಲ್ಲ ವಿಧದಲ್ಲಿಯೂ ಕೂಡ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ. ದಲಿತರಿಗೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಶಾಸಕರು ತಲೆ ಎತ್ಕೊಂಡು ಹಳ್ಳಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅವರಿಗೆ ಇಲ್ಲ. ಸೊ ಈ ಸರ್ಕಾರ ಜನತೆಯ ಶಾಪಕ್ಕೆ ಒಳಗಾಗಿರುವಂತಹ ಸರ್ಕಾರ. ಇಡಿಯವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ST ಕಾರ್ಪೊರೇಷನ್ನಿನ ಹಣ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇದ್ದಂತಹ ಹಣ ನೇರವಾಗಿ ಚುನಾವಣೆಗೆ ಬಳಸಿದ್ದಾರೆ ಅಂತ. ಹಾಗಾಗಿ ಸಂಡೂರು ಶಾಸಕರು ಈಗೇನು ಬಳ್ಳಾರಿಯ ಸಂಸದರಾಗಿದ್ದಾರೆ, ಈ ತುಕಾರಾಮ್ ಅವರು ನೈತಿಕ ಹೊಣೆಯನ್ನು ಹೊತ್ತು ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇಲ್ಲದೇ ಇದ್ದಲ್ಲಿ ಬಿಜೆಪಿ ಕಾನೂನಿನ ಹೋರಾಟವನ್ನು ಮಾಡ್ತಾ ಇದೆ. ಚುನಾವಣಾ ಆಯೋಗ ಅವರ ಸದಸ್ಯತ್ವವನ್ನು ರದ್ದುಪಡಿಸುತ್ತೆ ಅನ್ನುವಂತಹ ವಿಶ್ವಾಸ ನನಗೆ ಇದೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯನ್ನ ಆಳುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಅವರೇ ಆರೋಪಿತರಾದರೆ, ಅವರೇ ಭ್ರಷ್ಟಾಚಾರದ ಮಸಿಯನ್ನ ಮೈಮೇಲೆ ಸುರ್ಕೊಂಡಾಗ ಲಜ್ಜೆಗೆಟ್ಟಂತಹ ವ್ಯಕ್ತಿ ಮಾತ್ರ ಇದನ್ನ ಹೇಳಬಹುದು, ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನೀವೇ ಹೇಳ್ತಿರಲ್ಲ, ಹಿಂದೆ ನೀವೇ ಕೇಳಿದ್ರಲ್ಲ ಸಣ್ಣ ಆರೋಪಗಳು ಬಂದಾಗ ರಾಜೀನಾಮೆ. ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡ್ರಿ. ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದ್ದಾಗ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದ್ರೆ ಶೋಷಿತರು, ದಲಿತರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕಾ ನಿಮ್ಗೆ? ಬೇರೆಯವರು ರಾಜೀನಾಮೆ ಕೇಳೋದಕ್ಕಾಗಲ್ವಾ ನಿಮ್ಗೆ? ಹಾಗಿದ್ರೆ ನಾಗೇಂದ್ರನ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು? ಸೊ ಆರೋಪಿ ಸ್ಥಾನದಲ್ಲಿ ನಿಂತಾಗ ಆರೋಪ ಮುಕ್ತ ಆಗುವವರೆಗೆ, ಹಿಂದೆ ದಿನಗಳು ಹೇಗಿದ್ವು ಅಂದ್ರೆ ಎಲ್ಲೋ ರೈಲ್ವೆ ಅಪಘಾತ ಆಯಿತು ಅಂತ ಹೇಳಿದ ತಕ್ಷಣ ರೈಲ್ವೆ ಸಚಿವರು ರಾಜೀನಾಮೆ ಕೊಡ್ತಿದ್ರು. ಎಲ್ಲೋ ಒಂದು ಕಡೆ ಕೋಮುಗಲಭೆ ಆಯಿತು ಅಥವಾ ಕಾನೂನು ಸುವ್ಯವಸ್ಥೆ ಕುಸಿದು ಬಿತ್ತು ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಬಿಡ್ತಿದ್ರು. ನಾನು ನೈತಿಕವಾಗಿ ಇದರ ಹೊಣೆಯನ್ನ ಹೊರ್ತೇನೆ, ಈ ಸ್ಥಾನದಲ್ಲಿ ಇದ್ದು ನಾನು ತಡೀಲಿಕ್ಕೆ ಆಗಲಿಲ್ಲ ಅಂತ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದು ಆಡಳಿತವನ್ನ ನಡೆಸಿದ್ರು. ಇದನ್ನ ನೀವು ಸಮರ್ಥನೆ ಮಾಡ್ತೀರಾ? ಹೇಳಿ ಜನತೆಯ ಮುಂದೆ.